ಗೈಸ್ ನಮ್ಮ ಪ್ರತಾಪ ನೋಡಿ ಹೆಂಗ್ ಕಾಣಿಸ್ತಾವನೆ. ಗೈಸ್ ನೋಡಿ ಪ್ರತಾಪಣ್ಣ ಫೋಟೋ ಶೂಟ್ ಮಾಡ್ತಾನೆ, ಆದ್ರೆ ಅವನ ಇಂಜಿನ್ ಕಾಣಿಸ್ತೈತೆ. ಲೋ ಶಿಷ್ಯ, ಇಂಜಿನ್ ಕಾಣಿಸ್ತೈತ್ ಕಡೋ ನಿಂದು. ಅಣ್ಣ ಊಟಕ್ಕೆ 1,000 ರೂಪಾಯಿ ಬೇಕು ಹಾಕೋಣ ಅಂದ. ಸರಿ ಹಾಕಿದ್ರೆ 3 ಬಿಯರ್ ತಗೊಂಡು ಕುಡ್ಕೊಂಡ್ಬಿಟ್ಟು ಗೈಸ್. 3 ಬಿಯರ್ ತಗೊಂಡು 30 ರೂಪಾಯಿ ಎಗ್ ರೈಸ್ ಕೊಡ್ಸ್ಬಿಟ್ಟು. ಗೈಸ್ ನಮ್ಮ ಅವಾಟ ಮೊದಲನೇ ಕ್ರ್ಯಾಶ್. ಕಲರ್ ಪಕ್ಕ ಥೈಲ್ಯಾಂಡ್ ಬಾಯ್ ತರನೇ ಮಾತಾಡ್ತಾ ಇದೀಯ ಕಣ. ಫಸ್ಟ್ ಪಾಸ್ಪೋರ್ಟ್ ಮಾಡ್ಸು, ಬಡ್ಡತ್ತದೆ. ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಂದು ಹೊಸ ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ಗೈಸ್ ಹೊನ್ನಾವರದಿಂದ. ಸೊ ಸಬ್ಸ್ಕ್ರೈಬರ್ಸ್ ಟ್ರಿಪ್ ಎಲ್ಲ ಮುಗಿಸಿ ಎಲ್ಲರನ್ನೂ ಕಳಿಸಿ ನಾನು ಬೆಳಿಗ್ಗೆ 6 ಗಂಟೆಗೆ ಎದ್ದು ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಪ್ರೀ ವೆಡ್ಡಿಂಗ್ ಇದೆ ಗೈಸ್ ನಮ್ಮ ಒಬ್ಬರು ಫ್ರೆಂಡ್ದು. ಸೊ ಆ ಪ್ರೀ ವೆಡ್ಡಿಂಗ್ ಮಾಡೋಕ್ಕೋಸ್ಕರನೇ ನಾನು ಇಲ್ಲಿ ಉಳ್ಕೊಂಬಿಟ್ಟೆ. ಆ್ಯಕ್ಚುಲಿ ಅವ್ರು ನಾಳೆ ಇದ್ದಿದ್ದು, ಸೊ ಪ್ರೀಪೋನ್ ಮಾಡಿಕೊಂಡು ಯಾಕೆ ಸುಮ್ಮನೆ ಮತ್ತೆ ಇನ್ನೊಂದು ಸರಿ ಬೆಂಗಳೂರಿಗೆ ಹೋಗಿ ಮತ್ತೆ ಬರೋದು ಅಂತೇಳಿ ನಮ್ಮ ಬಾಯ್ಸ್ನೆಲ್ಲ ನಾನು ಕಾರಲ್ಲಿ ಕರ್ಸ್ಕೊಂಡು ನಾವು ಇಲ್ಲಿಂದ ಶುರು ಮಾಡ್ತೀವಿ. ಇಲ್ಲಿಂದ ನಮ್ಮ ಮುಷ್ಯ ಪ್ರತಾಪ, ನಮ್ಮ ಫೋಟೋಗ್ರಫಿ ಟೀಮ್ ಎಲ್ಲ ಇರುತ್ತೆ. ಬನ್ನಿ ತೋರಿಸ್ತೀನಿ ನಮ್ಮ ಪ್ರೀ ವೆಡ್ಡಿಂಗ್ ಯಾವ ಥರ ಇರುತ್ತೆ ಅಂತೇಳಿ. ಸ್ಟೇ ಟ್ಯೂನ್ಡ್. ನವಿಲ್ ನೋಡಿ ಹೆಂಗೆ ಗೊತ್ತೈತಿ, ಇಲ್ಲೇ ಇದೆ. ಎಷ್ಟಿದೆ ಗೊತ್ತಾ ಇಲ್ಲಿ? ಅಲ್ಲೋಡಿ ಆರ್ತೈತೆ ನೋಡಿ, ಅಲ್ಲಿ 1 2 ಎಷ್ಟು ಆರ್ತೈತೆ ನೋಡಿ. ಯಾವುದೋ ಹಿಡನ್ ಸ್ಪಾಟ್ ಗೈಸ್ ನೋಡಿ ಗೈಸ್ ಹೆಂಗೆ ಕಾಣಿಸ್ತೈತೆ ಆ ಸೂರ್ಯನ ಕಿರಣಕ್ಕೂ ಅದಕ್ಕೂ ಸಿಲೈಟ್ ಫೀಲ್ ಅದಕ್ಕೆ. ಗೈಸ್ ವರ್ಕ್ ಮೋಡ್ ಆನ್. 2026ನೇ ಮೊದಲನೇ ಪ್ರೀ ವೆಡ್ಡಿಂಗ್ ಶೂಟ್. ಬನ್ನಿ ಯಾವ ಜಾಗ ಅಂತ ಹೇಳಿದ್ರೆ ಇದೊಂಥರ ಹಿಡನ್ ಜಾಗ, ಅದಕ್ಕೆ ಯಾರಿಗೂ ತೋರಿಸಲ್ಲ. ಇದು ಮಸ್ತಿದೆ ಸೌಂಡು ಬೀಚ್ದು. ಜಾಗ ಹೆಂಗಿದೆ ನೋಡಿ ಗೈಸ್. ಜಾಗ ಯಾವುದು ಅಂತ ನನಗೆ ಗೊತ್ತಿಲ್ಲ. ಲೊಕೇಶನ್ ಇಲ್ಲ, ನೆಟ್ವರ್ಕ್ ಇಲ್ಲ, ಏನಂದ್ರೇನೂ ಇಲ್ಲ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ನಮ್ಗೆ ಗೊತ್ತಿರೋರೊಬ್ಬರು ವಿನಯ್ ಬ್ರೋ. ಅವ್ರು ಹೇಳಿದ ಜಾಗ ಇದು ಹಿಡನ್ ಸ್ಪಾಟು. ಸೊ ಹಿಡನ್ನಾಗೇ ಇರಲಿ, ಯಾರಿಗೂ ರಿವೀಲ್ ಮಾಡೋದೇ ಬೇಡ. ಬನ್ನಿ. ಯಾವುದೋ ಬೇರೆ ದಾರಿ ಕರ್ಕೊಂಡು ಹೋಗ್ಬಿಟ್ಟಿದ್ರು ಗೈಸ್. ಸರಿ ನಾನೇ ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಇವಾಗ ಕರೆಕ್ಟ್ ದಾರಿಗೆ ಹೋಗ್ತಾಯಿದ್ದೀನಿ ನೋಡಿ. ನಾನೇ ಬಿಟ್ಟೆ ಹೋಗ್ತಾ ಇದ್ದೀರಲ್ಲ, ಅಯ್ಯೋ ಆಲ್ರೆಡಿ ಬುಸ್ಸ ಅಂತ ಇದ್ದೀನಿ ನಾನು. ದಾರಿ ನೋಡಿದ್ರೇ ಭಯ ಆಯ್ತೈತೆ ಗೈಸ್, ನಿಜವಾಗ್ಲೂ. ಅಪ್ಪ ಇದು ಪ್ರೈವೇಟ್ ಪ್ರಾಪರ್ಟಿ, ಯಾರಿಗೂ ಅಲೋ ಇಲ್ಲ, ಅದೇ ಪ್ರಾಬ್ಲಮ್. ಪರ್ಮಿಷನ್ ಕೇಳಿಕೊಂಡು ಅವ್ರಿಗೆ ಹೇಳಿ ಅಲ್ಲಿ ಬಿಡಿಸಿದ್ರೇ ಬಿಡೋದು. ಸೊ ಆದ್ದರಿಂದ ಯಾರು ಟ್ರೈ ಮಾಡೋಕ್ಕೆ ಹೋಗ್ಬೇಡಿ ಗೈಸ್. ನೋಡಿ ಯಾವ ಥರ ಇದೆ. ವಾ ಹಾಂ ಹೆಂಗೈತೆ? ಯಾವ ಒಂಚೂರು ಒಂದೇ ಒಂದು ಪ್ಲಾಸ್ಟಿಕ್ಕು ಕಾಣಿಸಲ್ಲ, ಏನೂ ಇಲ್ಲ. ಮಸ್ತಾಗೈತಪ್ಪ. ಫಸ್ಟ್ ಇಂಟ್ರೊಡಕ್ಷನು ನಮ್ಮ ಮಲ್ಲಿಯವರು ನೋಡಿ, ಸಿನಿಮ್ಯಾಟೋಗ್ರಫರು. ಮಾಘಮೇಳಕ್ಕೆ ಹೋಗಿ ಬಂದಿದ್ದಾರೆ ಮೊನ್ನೆ. ಫುಲ್ಲು ಬ್ಯಾಚುಲರ್ಸ್ ಥರ. ಆ್ಯಂಡ್ ಆಲ್ರೆಡಿ ನಮ್ಮ ಮುಷ್ಯ ಪ್ರತಾಪಣ್ಣ ನೋಡಿ ಕಾಣಿಸ್ತಾ ಇಲ್ಲ ಅಂದ್ರಲ್ಲ, ಬಂದವ್ರಣ್ಣ. ಅಣ್ಣ ಇವಾಗ ಫುಲ್ ಬ್ಯುಸಿ. ಯಾಕೆ ಅಂತ ಹೇಳಿದ್ರೆ ಅಣ್ಣ ಬೇರೆ ಕಡೆ ಕೆಲ್ಸಕ್ಕೆ ಸೇರ್ಕೊಂಬಿಟ್ಟವ್ರೆ. ಒಳ್ಳೆ ಪ್ಯಾಕೇಜ್ ಸಿಕ್ಕಿದೆ ಅಣ್ಣಂಗೆ, ಅದಕ್ಕೆ ಜಂಪ್ ಆಗಿಬಿಟ್ಟವ್ರೆ. ಅಣ್ಣ ನಾನು ಅಲ್ಲಿ ಇರ್ತೀನಿ ಅಂತ. ಅಲ್ಲಿ ರಜಾ ತೊಗೊಂಡು ಇಲ್ಲಿ ಬಂದು ನಮ್ಮ ಹತ್ರ ಶೂಟ್ ಮಾಡೋದು ಅವಾಗ ಹಂಗೆ. ದೊಡ್ಡವ್ರಣ್ಣ ಅಣ್ಣ ಎಷ್ಟು ಸಂಪಾದನೆ ಮಾಡ್ತಾವನಿದ್ರೆ ಫುಲ್ ಇಲ್ಲಪ್ಪ, ಫುಲ್ ಬಾಟ್ಲಲ್ಲ. ಅಣ್ಣಗೊಂದು ಫುಲ್ ಬಾಟ್ಲ್ ಕೊಟ್ಟಲೆ ಡೀಲ್ ಆಗೋಯ್ತದಂತೆ. ನಿನ್ನೆ ಪ್ರೀ ವೆಡ್ಡಿಂಗ್ ಬಂದವನೇ ಇವ್ರು ಕೇಳಿ ಗೈಸ್. ನೆನ್ನೆ ನನ್ನ ಕಾರ್ ಎತ್ಕೊ ಬಾ ಅಂತ ಹೇಳಿದ್ರೆ, ಅಣ್ಣ ಊಟಕ್ಕೆ 1,000 ರೂಪಾಯಿ ಬೇಕು ಹಾಕೋಣ ಅಂದ. ಸರಿ ಹಾಕಿದ್ರೆ 3 ಬಿಯರ್ ತಗೊಂಡು ಕುಡ್ಕೊಂಡ್ಬಿಟ್ಟು ಗೈಸ್. 30 ರೂಪಾಯಿ ಎಗ್ ರೈಸ್ ನಿರ್ಸ ನಮಗೆ 3 ಬಿಯರ್ ತಗೊಂಡವ್ರೆ. ನಾನು 3 ಜನಕ್ಕೂ 3 ಬಿಯರ್ ತಗೊಂಡು 30 ರೂಪಾಯಿ ಎಗ್ ರೈಸ್ ಕೊಡಿಸ್ಬಿಟ್ಟು. ಅಯ್ಯೋ ದೇವ್ರೆ, ಕ್ರೇಜಿ ನನ್ನ ಮಗ ಇವನು. ಯಾರಿಗೂ ಹೊಟ್ಟೆ ತುಂಬ ಊಟ ಕೊಡಿಸು ಅಂದರೆ 30 ರೂಪಾಯಿ ಎಗ್ ರೈಸ್ ಕೊಡಿಸ್ಬಿಟ್ಟು. ಅಲ್ಲಿ 1 hour 50 ಕಿಲೋಮೀಟರ್ ಇದೆ. ಬನ್ನಿ ಅಣ್ಣ ಟೀ ಕೊಡ, ನನಗೆ ತಪ್ತಾರೆ. ನಿದ್ದೆ ಬರ್ತದೆ, ಬಾರಣ್ಣ ಗಾಡಿ ಓಡಿಸ್ಬೇಕಂದ್ರೆ ಬರೋದೇ ಇಲ್ಲ ಅಂತಾರೆ. ಅವ್ನು ಕುಡಿದ್ಬಿಟ್ಟಿದ್ನಲ್ಲ, ಇಲ್ಲ ಅಂದರೆ ಬಂದಿರೋನು. ಅಣ್ಣ ಕುಡಿದ್ರೇ ಬೆಳಗ್ಗೆ ಸ್ಟಡಿ ಆಗೋದು ನೋಡಿ ಫುಲ್ಲು. ಗೈಸ್ ಈ ಒಂದು ಜಾಗದಲ್ಲಿ ಝೀರೋ ನೆಟ್ವರ್ಕ್, ಲಿಟ್ರಲಿ ಝೀರೋ ನೆಟ್ವರ್ಕು. ಆ್ಯಂಡ್ ಏನು ಮಸ್ತಾಗಿದೆ ಗೊತ್ತಾ ಗೈಸ್, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನನಗೆ. ಏನೋ ಒಂಥರ ಆ ಖುಷಿನೇ ಬೇರೆ ಥರ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಯಾರೂ ಇಲ್ಲ, ನಾವಿಷ್ಟೇ ಜನ.
ತಲೆ ನೋವಿಲ್ಲ, ತಂಟೆ ತಕರಾರಿಲ್ಲ. ಇಲ್ಲಿ 10 ಜನ ಕಪಲ್ನ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಬಟ್ ಅಲ್ಲಿ ಏಡಿಕಾಯಿ ಜಾಸ್ತಿ ಇದೆ. ಯೋಚನೆ ಮಾಡಿಬಿಟ್ಟು ಅವ್ರು ಹ್ಞೂ ಅಂದರೆ ಹತ್ತಿಸ್ಬಿಡೋದೆ ಮೇಲೆ. ಈಗ ಇನ್ನೂ ಸ್ವಲ್ಪ ಬೆಳಗ್ಗೆ ಜಾಸ್ತಿ ವೇವ್ಸ್ ಇರುತ್ತಲ್ಲ, ಸ್ವಲ್ಪ ಮಧ್ಯಾಹ್ನ ಆದರೆ ಸ್ವಲ್ಪ ಒಳಗೆ ಹೋಗುತ್ತೆ, ಅವಾಗ ಹಚ್ಚಕ್ಕೆ ಟ್ರೈ ಮಾಡೋಣ. ಬಟ್ ಬಿಸಿಲು ಆಲ್ರೆಡಿ ಇಲ್ಲಿವರೆಗೂ ಬಂದುಬಿಟ್ಟಿದೆ. ಇನ್ನು ಮುಂದಕ್ಕೆ ಇಲ್ಲಿವರೆಗೂ ಬರುತ್ತಾ ಏನು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೂರ್ಯ ಮೇಲೆ ಹೋಗ್ತಾಯಿದ್ರೆ ಬರುತ್ತೆ 100%. ನೋಡಿ ನಾವೆಲ್ಲಿ ಬಂದು ಅಂತಲೇ ಗೊತ್ತಾಗಲ್ಲ. ಚೆನ್ನಾಗಿದೆ ಆ್ಯಕ್ಚುಲಿ. ಇದು ಇಲ್ಲೊಂದು ಪ್ರೈವೇಟ್ ಗೆಸ್ಟ್ ಹೌಸ್ ಇದೆ. ಆ ಗೆಸ್ಟ್ ಹೌಸಿಗೆ ಸಂಬಂಧಪಟ್ಟಿದ್ದಂತೆ ಬೀಚ್ ಇದು. ನೋಡಿ ಯಾವ ಥರ ಇದೆ ಗೈಸಲ್ಲಿ ಶೂಟ್ ನಡೀತಾ ಇದೆ. ನಾನು ಇಲ್ಲಿ FPV ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬನ್ನಿ ಒಂದು ರೌಂಡ್ FPV ಆರಿಸ್ಕೊಂಡು ಯಾವ ಥರ ಇದೆ ಸುತ್ತಮುತ್ತ ಬೀಚ್ ಅಂತ ನೋಡ್ಕೊಂಬರೋಣ ಬನ್ನಿ. ಗೈಸ್ ಇಲ್ಲೇನೋ ಕಾಯಿ ಇದೆ ನೋಡಿ. ಏನು ಕಾಯಿ ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ನಿಮ್ಗೇನಾದರೂ ಐಡಿಯಾ ಇದ್ರೆ ಕಮೆಂಟಕ್ಕೆ. ಆ್ಯಕ್ಚುರಲ್ಲಿ ಗ್ರೋನ್ ಎಲ್ಲ ವಾಡೆ ಇದು ನೋಡಿ ಗೈಸ್, ಏನೇನೋ ಇದೆ ಇಲ್ಲಿ. ಚಿಕ್ಕ ವಯಸ್ಸಲ್ಲಿ ಬುಗುರಿ ಮಾಡ್ತಿದ್ರು. ಜಾಗ ನೋಡಿ ಯಾವ ಥರ ಇದೆ. ಜಾಗ ಕೂತ್ಕೊಳ್ಳೋಕ್ಕೆ ರೆಸ್ಟ್ ಮಾಡೋಕ್ಕೆ. ಬಿಸಿಲು ಬಂದ್ಬಿಡ್ತು, ಅದಕ್ಕೋಸ್ಕರ ಇಲ್ಲಿ ಒಳಗಡೆ ಬಂದಿದ್ದೀವಿ. ಎಲ್ಲಿ ಬಂದ್ವಿ ಎಲ್ಲಿ ಹೋಗ್ಬೇಕಂತಾನೆ ಗೊತ್ತಿಲ್ಲ. ಆದರೂ ಮಾಡಿಸಿದ ಜಾಗ ಗೈಸ್ ನಿಜವಾಗ್ಲೂ. ಜಾಗ ಅಂತೂ ಅಲ್ಟಿಮೇಟ್ ಆಗೈತೆ. ನನಗಂತೂ ಫುಲ್ ಇಷ್ಟ ಆಗ್ಬಿಟ್ಟೈತಿ ಈ ಜಾಗ. ನೋಡಿ ಹೆಂಗೈತೆ ಜಾಗ ಗೈಸ್. ನೋಡಿ ಪ್ರತಾಪಣ್ಣ ಫೋಟೋ ಶೂಟ್ ಮಾಡ್ತಾನೆ, ಆದರೆ ಅವನ ಇಂಜಿನ್ ಕಾಣಿಸ್ತೈತೆ. ಲೋ ಶಿಷ್ಯ, ಇಂಜಿನ್ ಕಾಣಿಸ್ತೈತೆ ಕಡೋ ನಿಂದು. ಗೈಸ್ ನಮ್ ಕನ್ಫ್ಯೂಸ್ ಆಗ್ತೈತೆ. ನಾವ್ ಎಲ್ಲಿ ಬಂದ್ವಿ ಎಲ್ಲಿ ಹೋದ್ವಿ ಅಂತ. ಯಾರ್ದು ಸ್ಲಿಪ್ಪರು ಗೈಸ್? ಯಾವುದೋ ನಂಬಿಕೆ ಮೇಲೆ ಹೋಗ್ತಾ ಇದೀವಿ. ಒಬ್ರು ಇಲ್ಲ ಅಂತಾರೆ, ಇನ್ನೊಬ್ರು ಇನ್ನೊಂದು ಕಡೆ ಅಂತಾರೆ. ನಾವು ಎಲ್ಲಿ ಬಂದ್ವಿ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಕಡೆ ಪ್ರೀ ವೆಡ್ಡಿಂಗ್ ಅಂದರೆ ಅಡ್ವೆಂಚರು ನೋಡಿ. ನೋಡಿ ಅಯ್ಯಪ್ಪ ಬನ್ನಿ. ಓಕೆ ಗೈಸ್, ಶೂಟೆಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ರೂಮಿಗೆ ಬಂದು ಎಲ್ಲ ಎಕ್ವಿಪ್ಮೆಂಟ್ ಚಾರ್ಜ್ಗೆ ಹಾಕಿ, ಬ್ಯಾಟ್ರಿ ಎಲ್ಲ ಚಾರ್ಜ್ಗೆ ಹಾಕಿ, ಫ್ರೆಶ್ ಅಪ್ ಆಗಿ ಮತ್ತೆ ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಸೇಮ್ ಹೊನ್ನಾವರ ಬೋಟಿಂಗಿಗೆ. ಬನ್ನಿ ನಮ್ಮ ಫ್ರೆಂಡ್ಸ್ನ ಕರ್ಕೊಂಡು ಹೊನ್ನಾವರ ಬೋಟಿಂಗಿಗೆ ಹೋಗೋದೆ. ಗೈಸ್ ನಮ್ಮ ಪ್ರತಾಪ ನೋಡಿ ಹೆಂಗೆ ಕಾಣಿಸ್ತಾನೆ. ಕಲರ್ ಕಲರ್ ಪಕ್ಕ ಥೈಲ್ಯಾಂಡ್ ಬಾಯ್ ತರನೇ ಮಾತಾಡ್ತಾ ಇದೀಯ ಕಣ. ಪಾಸ್ಪೋರ್ಟ್ ಮಾಡಿಸು, ಬಡ್ಡತ್ತದೆ. ಪಾಸ್ಪೋರ್ಟ್ ಮಾಡ್ಸಕ್ಕೆ ಅಂತ ಅಪ್ಲೈ ಮಾಡಿಸ್ದೆ ಗೈಸಿ ನನ್ನ ಮಗನಿಗೆ. 8th ಪಾಸ್ ಅಂತ ಹಾಕವನೆ, 8th ಮಾರ್ಕ್ಸ್ ಕಾರ್ಡ್ ಇಲ್ವಂತೆ. ಏನು ಪಾಸ್ಪೋರ್ಟ್ ಕೊಟ್ಟಾರ? ರಿಜೆಕ್ಟ್ ಮಾಡಿ ಕಳ್ಸವ್ರೆ. ಯಾರೋ ಪಾಪ ದುಡ್ಡು ಕೇಳ್ಕೊಂಬಂದವ್ರೆ ಕ್ಯಾಶು ಅಂತ, ಅದಕ್ಕೆ ಕೊಡ್ತಾ ಇದ್ದೀನಿ. ಫಸ್ಟ್ ಏನು ಹೇಳಿದೆ ಹೇಳಿ ಕಂಡೀಷನ್ನು, ಕನ್ನಡದಲ್ಲಿ ಮಾತಾಡಿ ಕೊಡ್ತೀನಿ ಅಂತ ಹೇಳಿದೆ. ಗೈಸ್ ನೋಡಿ ಕ್ಯಾಚ್ ಹಾಕಕ್ಕೆ ಹೋಗಿ ಕೆಳಗಡೆ ಹಾಕಿದ್ರು. ಓಕೆ ಗೈಸ್, ಬೋಟಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಬಂದ್ವಿ ವಾಪಸ್ ಕಾರ್ ಹತ್ರ. ಸೊ ಅಲ್ಲಿ ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಫುಲ್ಲು ಇನ್ನೊಂದು ರೌಂಡ್ ಹೋಗ್ತಾವ್ರೆ ಟ್ರಿಪ್ಪು. ಸೆಕೆಂಡ್ ರೌಂಡು. ಅವ್ರು ಬೇರೆಯವರು ಆ್ಯಕ್ಚುಲಿ ಇಲ್ಲೇ ಬಂದು ಸುಜಿತ್ ಗೌಡ್ರು ಅಂದರು. ನಮ್ಗೆ ಖುಷಿ ಆಯ್ತು. ಅವೆಲ್ಲ ಪಾರ್ಕ್ ಮಾಡೋದು ಹೆಂಗೆ ಅಂತ ಇವ್ರ ಹತ್ರ ನೋಡಿ ಕಲಿಬೇಕು. ಅಲ್ಲಿ ಅರ್ಧ ಟೈರ್ ನೆಲದ ಮೇಲೆ, ಅರ್ಧ ಟೈರ್ ಗಾಳೀಲಿ. ಓಕೆ ಗೈಸ್, ಬೋಟಿಂಗ್ ಮುಗಿಸ್ಕೊಂಡು ರೂಮ್ ಚೆಕ್ಔಟ್ ಮಾಡಿ ಊಟ ಮಾಡಿಕೊಂಡು ಆ್ಯಂಡ್ ನಮ್ಮ ಫ್ರೆಂಡ್ನ ಪಿಕ್ ಮಾಡಿಕೊಂಡು ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಅಪ್ಸರಕೊಂಡ ಬೀಚ್ಗೆ. ಆ್ಯಂಡ್ ನೀವೆಲ್ಲ ಕನ್ಫ್ಯೂಸ್ ಆಗಿರ್ಬೋದು ನಮ್ಮ ಫ್ರೆಂಡ್ ಯಾರು ಅಂತೇಳಿ. ಫ್ರೆಂಡ ಏನು ಅಂತ ನೀವೇ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೋಗಿ ಬಂದು ಏನು ಮಾಡ್ತಾರೆ ಜೀವನದಲ್ಲಿ ಉದ್ಧಾರ ಆಯ್ತಾ ಇದೀವಿ ಗೈಸ್. ಈ ವ್ಯಕ್ತಿ ಜೊತೆ ಸೇರಿದ ಮೇಲೆ ತುಂಬ ಮಾರಲ್ಸ್ನ ಕಲ್ತಿದ್ದೀನಿ, ಫ್ಯಾಕ್ಟು. ಆ್ಯಂಡ್ ಕಲಿತಾ ಇದ್ದೀನಿ, ಇನ್ನೂ ಕಲಿಬೇಕು. ಸೊ ತುಂಬ ಇದೆ ಕಲಿಯೋಂಥದ್ದು ಅಂತ ಹೇಳ್ತಾ. ಆ್ಯಂಡ್ ಇವಾಗ ಇವರೇನೋ ದುಡ್ಡು ಕಾರ್ಯಕ್ರಮ ಮಾಡಿಕೊಟ್ಟಿದ್ದಾರೆ ಇನ್ನೂ ಒಂದು ವಾರ. ಏನು ಅಂತ ಆಮೇಲೆ ಹೇಳ್ತೀವಿ, ಏನು ಅಂತ ಇವಾಗಲೇ ಹೇಳಲ್ಲ. ಆ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿರ್ತೀನಿ. ಸೊ ಇನ್ನೂ ಒಂದು ವಾರ ನಾವು ಬೆಂಗಳೂರು ಕಡೆ ರಜಾ ಹಾಕಿ
ಮುರುಡೇಶ್ವರದಲ್ಲೇ ಇರ್ತೀವಿ ಒಂದು ವಾರ ಫುಲ್ಲು. ಮಂಗಳೂರು ಎಕ್ಸ್ಪ್ಲೋರ್ ಮಾಡೋದು ಒಂದು ವಾರ ಫುಲ್ಲು. ಫ್ರೆಂಡ್ ಇದ್ರೆ ಈ ಥರ ಫ್ರೆಂಡ್ ಇರಬೇಕು. ನಾನೇನೋ ಮಾಡ್ತೀನಿ ಅಂದ ತಕ್ಷಣ ಸಾಥ್ ಕೊಡಕ್ಕೆ ಬಂದರು. ನಾವು ಅಡ್ವೆಂಚರ್ ಬಗ್ಗೆ ಏನಾದರೂ ಮಾಡ್ತಾರೆ, ಇಲ್ಲ ಏನಾದರೂ ಒಳ್ಳೇದು ಮಾಡ್ತಾರೆ ಅಂದರೆ ಸಾಥ್ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಗೈಸ್. ಆ್ಯಂಡ್ ನೋಡಿ ಸೂರ್ಯನ ಕಿರಣಗಳು ಹೆಂಗೆ ಬರ್ತಾ ಇದೆ, ಮಸ್ತಲ್ಲ. ಶೋಕಿ ಹೊಡಿತವ್ರೆ ಅಲ್ಲ, ಸರ್ವೇ ಸಾಮಾನ್ಯ ಬಿಡಿ. ಒಂದು ಹೇಳ್ತೀನಿ ಕೇಳಿ, ಅಷ್ಟು ಫಾಸ್ಟಾಗಿ ಹೋದ್ರೆ ಯಾರು ನೋಡಲ್ಲ. ಫಾರ್ಚುನರ್ ಇಟ್ಕೊಂಡು 50 ಲಕ್ಷ ರೂಪಾಯಿ ಕಾರ್ ಇಟ್ಕೊಂಡು ನಿಧಾನಕ್ಕೆ ಹೋಗಬೇಕು ಗೈಸ್, ಆವಾಗಲೇ ಜನ ನೋಡೋದು. ನೀ ಅಷ್ಟು ಫಾಸ್ಟಾಗಿ ಹೋದ್ರೆ ಎಲ್ಲ ಏನಂತ ಬೈತಾರೆ ಹೇಳಿ, ನಾವೇನಂತ ಬೈತೀವಿ ಹೇಳಿ, ಶೋಕಿ ಮಾಡ್ತಾವನೆ, ತಿರ್ಕೆ ಶೋಕಿ ಅಂತ ಹೇಳ್ತೀವಿ. ಸೊ ಯಾವತ್ತೂ ಅಲ್ಲಿ ಚೆನ್ನಾಗಿರೋ ಕಾಸ್ಟ್ಲಿ ಗಾಡಿ ಆಗಲಿ, ಚೆನ್ನಾಗಿರೋ ಕಾರ್ ತೊಗೊಂಡ್ರೆ ಅಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀರ, ದಯವಿಟ್ಟು ನಿಧಾನಕ್ಕೆ ಹೋಗಿ. ಆವಾಗಲೇ 4-5 ಜನ ನೋಡೋದು. ಹುಡುಗರಾದರೆ ಹುಡುಗಿರು ನೋಡ್ತಾರೆ, ಹುಡುಗಿರಾದರೆ ಹುಡುಗರು ನೋಡ್ತಾರೆ. ನೋಟ್ ದಿಸ್ ಪಾಯಿಂಟ್ ಯುವರ್ ಆನರ್. ಬರೋಷ್ಟು ಅಪ್ಸರಕೊಂಡ ಬೀಚಲ್ಲಿ ಸನ್ಸೆಟ್ಟೇ ಆಗೋಯ್ತು ನೋಡಿ. ಏನು ಮಸ್ತಾಗಿ ಸನ್ಸೆಟ್ ಆಗ್ತಾಯಿದೆ ಗೊತ್ತಾ, ಕ್ರೇಜಿ ಗೈಸ್. ಸರಿ ಸುಮಾರು ಆಲ್ರೆಡಿ ನಾನು ಇಲ್ಲಿ ಬಂದೆ 1 ವರ್ಷ ಮೇಲಾಗ್ಬಿಟ್ಟಿತ್ತು. ಆ್ಯಂಡ್ ಏನೋ ಸ್ವಲ್ಪ ಪ್ರಾಬ್ಲಮ್ಸ್ಗಳೆಲ್ಲ ಇತ್ತು ಇಲ್ಲಿ. ಪ್ರೀ ವೆಡ್ಡಿಂಗ್ ಮಾಡೋಂಗಿಲ್ಲ, ಅದು ಮಾಡೋಂಗಿಲ್ಲ, ಕಿರಿಕು ಏನೇನೋ ಕಿರಿಕು. ಏನು ಪ್ರಾಬ್ಲಮ್ಗಳು, ಫುಲ್ ಪ್ರಾಬ್ಲಮ್ಮೇ ಅಲ್ಲಿ. ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಬೀಚಲ್ಲಿ. ಫೈರ್ ಕ್ಯಾಪ್ ಹಾಕೋಂಗಿಲ್ಲ, ಸೆಟ್ ಹಾಕೋಂಗಿಲ್ಲ ಅಂತೇಳಿ ಎಲ್ಲ ಎತ್ತಂಗಡಿ ಮಾಡಿಸ್ಬಿಟ್ಟಿದ್ರು. ಆ್ಯಂಡ್ ಇವತ್ತಿಂದ ಮತ್ತೆ ಶುರು ಆಗಿದೆ ನೋಡಿ. ಆ್ಯಂಡ್ ಇವ್ರು ಹೇಳ್ತಾರೆ ನಾವೇ ಅದೃಷ್ಟವಂತರು ಅಂತ. ಎಲ್ಲರಿಗೂ ಇದೇ ಡೈಲಾಗ್ ಹೇಳ್ತಾ ಇರ್ತಾರೆ ಇವರು. ಆ್ಯಂಡ್ ತುಂಬ ವರ್ಷದಿಂದ ನಮಗೆ ಪ್ರಾಪ್ಸ್ ಹಾಕ್ಕೊಡ್ತಾರೆ ಅವ್ರು ಇವರೇ. ಇದೆಲ್ಲ ಸೆಟ್ಗಳು ಇಲ್ಲಿ ಇಷ್ಟೈತೆ ಅಷ್ಟು ಸೆಟ್ಗಳು. ಆ್ಯಂಡ್ ರಾತ್ರಿ ಫೈರ್ ಕ್ಯಾಂಪ್ ಹಾಕ್ಕೊಡ್ತಾರೆ. ಬಟ್ ಈ ವೈದ್ಯ ಏನಂದರೆ ಕಮ್ಮಿ ಮಾಡಲ್ಲ ದುಡ್ಡು, ಅದೊಂದೇ ಬೇಜಾರು ಅಷ್ಟೇ, ಏನಿಲ್ಲ. ಕಮ್ಮಿ ಮಾಡಿ, ನಮ್ಮ ಹೆಸರು ಹೇಳಿದವ್ರಿಗೆ 100% ಕಮ್ಮಿ ಮಾಡಿ. ಓಕೆ, ಕಡಿಮೆ ಮಾಡಿ. ಸುಜಿತ್ ಗೌಡ್ರು ಸಬ್ಸ್ಕ್ರೈಬರ್ಸ್ ಅಂದರೆ ಕಮ್ಮಿ ಮಾಡಬೇಕು. ಓಕೆ, ಇವ್ರ ಹೆಸರು ಶಿವು ಅಂತೇಳಿ, ಇಲ್ಲೇ ಇರ್ತಾರೆ ಅಪೋಸಿಟಲ್ಲಿ, ರಮೇಶಣ್ಣ ಅಂಗಡಿ ಪಕ್ಕ. ರಾಮಣ್ಣ ಅಂಗಡಿ ಪಕ್ಕ, ಸಾರಿ ರಮೇಶಣ್ಣ ಅನ್ನೋದೇ ಬರ್ತದೆ. ಇವ್ರದ್ದು ಹೋಮ್ ಸ್ಟೇ ಎಲ್ಲ ಐತೆ. ನಾನು ಹೋಮ್ ಸ್ಟೇ ಬುಕ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅವರು ನಾವು ಬರೋಕ್ಕೂ ಮುಂಚೆ ಕ್ಲೈಂಟು ಹೋಟೆಲ್ ಬುಕ್ ಮಾಡಿಬಿಟ್ಟಿದ್ರು. ಅದಕ್ಕೋಸ್ಕರ ಟೆನ್ಷನ್ ಇಲ್ಲದೆ ಅಲ್ಲೇ ಇದ್ಬಿಟ್ಟು ಬಂದಿದ್ದೀವಿ. ಸೊ ಬನ್ನಿ ನೋಡೋಣ. ಕಾಂಟ್ಯಾಕ್ಟ್ ಟೀಮ್ ಪ್ರೀ ವೆಡ್ಡಿಂಗ್ ಮಾಡ್ಸೋಕ್ಕೆ ಬಂದರೆ ಮಾತ್ರ, ಪ್ರಮೋಷನ್ ಅಲ್ಲ ಪಾಪ, ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಅಂತ ಇನ್ಫಾರ್ಮೇಷನ್ ಅಷ್ಟೇ. ನನಗೆ ಜ್ಞಾಪನನೇ ಇಲ್ಲ ಗೈಸ್, ನಾನು ಯಾವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತ. ಮೋಸ್ಟ್ಲಿ ದೇವರೇ ಕರ್ಸ್ಕೊತಾ ಇದ್ದಾರೆ. ಮೊನ್ನೆನೂ ಬಂದ್ವಿ ಸಬ್ಸ್ಕ್ರೈಬರ್ಸ್ ಜೊತೆ. ಸಬ್ಸ್ಕ್ರೈಬರ್ಸ್ ಎಲ್ಲ ಹೋದರೂ ನಾನು ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಇವತ್ತು ಅಷ್ಟೇ ಕ್ಲೋಸಿಂಗ್ ಟೈಮ್ಗೆ ಹೋಗ್ತಾಯಿದ್ದೀನಿ. ಆಲ್ರೆಡಿ 7:50, 8 ಗಂಟೆಗೆ ಕ್ಲೋಸು. ಸೊ ನಾನು ಯಾರ ಜೊತೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ರೆ ವಿನಯ್ ಬ್ರೋ ಮತ್ತು ದರ್ಶನ್ ಬ್ರೋ ಜೊತೆ ಹೋಗ್ತಾಯಿದ್ದೀನಿ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಅಲ್ಲಿ ನಮ್ಮ ಪ್ರೀ ವೆಡ್ಡಿಂಗ್ ಕ್ಲೈಂಟ್ಸು ಪ್ರೀ ವೆಡ್ಡಿಂಗ್ ನಡೀತಾ ಇದೆ. ನಾನು ಇಲ್ಲಿ ಇವ್ರನ್ನ ಡ್ರಾಪಾಕಕ್ಕೆ ಬಂದು ಇವ್ರ ರೂಮಲ್ಲೇ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಬಟ್ಟೆ ಚೇಂಜ್ ಮಾಡಿಕೊಂಡು, ಅದು ಸೋಮವಾರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ, ವಾ, ಅದು ಖುಷಿ ಆಗುತ್ತೆ ಗೈಸ್. ಹೆಂಗಿದೆ ನೋಡಿ ಗೋಪುರ. ಅಯ್ಯೋ, ಬಂದೇ ಇರಲಿಲ್ಲ ಇಲ್ಲಿವರೆಗೂ. ಇದ್ರ ಇಲ್ಲಿ ಮುಂಚೆ ನನಗೂ ಅದೇ ಗೊತ್ತಿರೋರಿದ್ರೆ ಹಿಂಗೆ. ಗೈಸ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆ ದರ್ಶನ ಆಯಿತು. ನನಗಂತೂ ಫುಲ್ ಖುಷಿ ಆಗೋಯ್ತು ಗೈಸ್. ಇದುವರೆಗೂ ದರ್ಶನನೇ ಮಾಡಿರಲಿಲ್ಲ, ಅದರ ಒಂದು ಒಳ್ಳೆ ದರ್ಶನ ಮಾಡೋದ್ನಲ್ಲ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಅಷ್ಟೇ. ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ದರ್ಶನ್ ಫಸ್ಟ್ ಆಫ್ ಆಲ್. ಆ್ಯಂಡ್ ವಿನಯ್ ಬ್ರೋ ಅವ್ರದ್ದು ಫಸ್ಟ್ ಟೈಮ್ ಅಂತ, ಎಷ್ಟೊಂದು ಸರಿ ಬಂದಿದ್ರಂತೆ, ಇಲ್ಲಿ ಬಂದಿರಲಿಲ್ವಂತೆ. ಆ್ಯಂಡ್ ಈ ದರ್ಶನ ಮಾತ್ರ ಚೆನ್ನಾಗೈತೆ. ಕ್ರೆಡಿಟ್ ಗೋಸ್ಟು ಅವರು ಒಂಥರ ಇದು ಡೈ ಮಾಸ್ಟರ್ ನೋಡಿ, ಹಿಂಗೆ ಯಾವಾಗಲೂ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ ಅವರೊಂಥರ ಡೌನ್ ಟು ಅರ್ತ್ ಪರ್ಸನ್. ಅವ್ರಿಗೆ ಪಬ್ಲಿಸಿಟಿ ಇಷ್ಟ ಆಗಲ್ಲ ಅಲ್ವಾ ಬ್ರೋ? ಹಿಂಗನಿ ಇಲ್ಲ, ಬರೀ ಹೆಣ್ಮಕ್ಳು ಮಾತ್ರನೇ ರೆಸ್ಪಾಂಡ್ ಮಾಡೋದು. ಅದೇನಿದ್ರೆ ಇವ್ರಿಗೆ ಅವ್ರಿಗೆ ನೋಡಿ ಇವಾಗ ಅದಕ್ಕೆ ಅಷ್ಟೊತ್ತಿಂದ ಮಾತೇ ಆಡಿಲ್ಲಪ್ಪ. ಗಂಡ್ಮಕ್ಳು ಏನು ಮಾತಾಡ್ರು ರೆಸ್ಪಾಂಡ್ ಮಾಡೋದು. ಅದಕ್ಕೆ ಹೆಣ್ಮಕ್ಳು ಯಾರು ಬಂದು ಅರ್ಥ ಆಗಿಲ್ಲ, ಬರ್ತೀನಿ. ಓಕೆ ಗೈಸ್, ಒಳ್ಳೆ ಊಟ, ಬ್ಯಾಟಿಂಗ್ ಎಲ್ಲ ಮುಗಿಸ್ಕೊಂಡು, ಒಳ್ಳೆ ಬ್ಯಾಟಿಂಗ್ ಅಂದರೆ ವೆಜ್ ಬ್ಯಾಟಿಂಗ್ ಮುಗಿಸ್ಕೊಂಡು ನಾನು ಹೋಗ್ತಾ ಇದ್ದೀನಿ. ನಾಳೆ ಸಿಗ್ತೀನಿ ಇವ್ರಿಗೆ. ಬಾಯ್ ಬ್ರೋ, ಸಿಗೋಣ. ಬಾಯ್ ಸಿಗೋಣ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ಊಟ ಮಾಡಿಕೊಂಡು ನಮ್ಮ ಬಾಯ್ಸ್ನ ಪಿಕ್ ಮಾಡೋಣ ಅಂತೇಳಿ ಮುರುಡೇಶ್ವರದಿಂದ ಹೊನ್ನಾವರ್ಗೆ ಬಂದೆ. ಹೊನ್ನಾವರದಲ್ಲಿ ನಮ್ಮ ಬಾಯ್ಸ್ನ ಪಿಕ್ ಮಾಡಿದೆ. ಅಲ್ಲಿಂದ ನಾವೆಲ್ಲಿ ಬಂದ್ವಿ ಅಂತ ಹೇಳಿದ್ರೆ 5 ಅವರ್ ಜರ್ನಿ ಕಳ್ಸಕ್ಕೆ ಬಂದ್ವಿ. ಬೆಳಗಿನ ಜಾವ 5 ಗಂಟೆಗೆ ಆರೋಡ್ಸ್ಕೊಂಡ್ಬಂದ್ವಿ. ನಿದ್ದೆ ಇಲ್ಲ, ಏನಿಲ್ಲ. ಒಂದು ಹಾಫ್ ಆನ್ ಅವರ್ ಪವರ್ ನ್ಯಾಪ್ ತೊಗೊಂಡು ಇವಾಗ ಎದ್ದು ಮತ್ತೆ ಶೂಟ್ಗೆ ಹೋಗ್ತಾಯಿದ್ವಿ, ಪ್ರೀ ವೆಡ್ಡಿಂಗ್ ಶೂಟ್ಗೆ. ಸೊ ನಾನು ವ್ಲಾಗ್ ಮಾಡಬೇಕಂತ ನೆನ್ಸಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹುಡುಗರು ಏನೋ ಒಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ಸ್ನ ಬಿಟ್ಬಿಟ್ಟಿದ್ರು.
ಏನು ನನ್ನ ತೋರಿಸ್ತೀನಿ ಬನ್ನಿ. ಹಾಯ್, ಗುಡ್ ಮಾರ್ನಿಂಗ್. ನಿಜವಾಗ್ಲೂ ಮೇಡಮ್ ನೀವು ಅದು ಇದೆ ಅಂತ ಹೇಳಿ ನಮ್ಮ ದಿನಾನ ಸೇವ್ ಮಾಡಿದ್ದೀರಾ. ಅದು ಎಲ್ಲ ಅದ್ರ ಮೇಲೆ ಇತ್ತಲ್ಲ ಚಾಪೆ ಮೇಲೆ ಯಾಕೋ 2,000 ಮಿನಿಟ್ ಎಲ್ಲ ನಮ್ದೇ ಅಪ್ಪ. ನಿನ್ನೆ 1 ಅವರು ನಾವು 4 ಜನ ಯಾವ ಪರಿಸ್ಥಿತಿಲಿ ಇದ್ವಿ ಅಂತ ಹೇಳಿದ್ರೆ ಅಷ್ಟೇ ನಾವು ಮಾಡೋದು. ನಮ್ಮ ಚಪ್ಪೆ ಮೇಲೆ ಇಟ್ಟಿದ್ದೀರ ಅಂದರೆ ನೋಡ್ಕೊಡೋಕೆ ಬಿಟ್ಟರೆ ಅವ್ರಿಗೆ ಎಷ್ಟು ಜನಕ್ಕೆ ಫೋನ್ ಮಾಡಿದ್ದೀವಿ ಗೊತ್ತಾ? ಯಪ್ಪ, ಎಷ್ಟು ಸರಿ ಮಾಡಿದ್ದೀವಿ ನೋಡಿ ನಿಮಗೆ. ನೀವು ಎತ್ತೇ ಇಲ್ಲ. ಎತ್ಬಿಟ್ಟಿದ್ದಿದ್ರೆ ನಿನ್ನೆ ರಾತ್ರಿನೇ ನಮ್ಗೆ ನೆಮ್ಮದಿ ಸಿಕ್ಬಿಟ್ಟಿರೋದು. ಕೊಡಪ್ಪ ಇಲ್ಲಿ ತೋರ್ಸೋಣ ಜನಕ್ಕೆ. ಈ ಅಣ್ಣ ಅಂತೂ ಯಾಕಾದರೂ ಬಂದು ಅಂತ ಅನ್ಕೊಂಬಿಟ್ಟಿದ್ದ ನಮ್ಮ ಗುರು ನಮ್ಮ ಜೊತೆ. ನಿಜ ನಿನ್ನೆ ನನಗೆ ಏನು ಮಾತಾಡ್ತಾ ಇದ್ದೀನಿ ಏನು ತಂದೆ ಅಂತ ಮರ್ತೇ ಅವ್ನು ಫುಲ್ ಸೇಮು ಇದನ್ನ ನಾನೇ ಕೊಟ್ಟು ಬಂದಿದ್ದು ಗೈಸ್. ಇದೇ ಐಟಮ್ ನೋಡಿ, ಅಲ್ಲ ನಿಜವಲ್ಲ. ಇದು ನಮ್ಮ ಸೋನಿ ಬ್ಯಾಟ್ರಿ ಚಾರ್ಜರ್ ಹೊಸದು. ಹಿಂಗಿದೆ ನೋಡಿ, US ಇಂದ ತರಿಸಿರೋದು ಗೈಸ್. ಇದೆಲ್ಲೂ ಇಂಡಿಯಾದಲ್ಲಿ ಸಿಗಲ್ಲ, ಅದೊಂದು ಮೇನ್ ಪ್ರಾಬ್ಲಮ್ಮು. US ಇಂದ ತರಿಸಿದ್ದೀನಿ. ಆ್ಯಂಡ್ ಇದರಲ್ಲಿ 4 ಒರಿಜಿನಲ್ ಸೋನಿ ಬ್ಯಾಟ್ರೀಸ್ ಐತೆ. ಅದು ಇನ್ನೊಂದು ಪ್ರಾಬ್ಲಮ್ ನೋಡಿ, ಎಲ್ಲ ಚಾರ್ಜ್ ಆಗೈತೆ, ಒಂದೇ ಒಂದು ಮಾತ್ರ ಚಾರ್ಜ್ ಆಗಿಲ್ಲ. ಇದನ್ನು ಬಿಟ್ಟು ಬಂದ್ಬಿಟ್ಟವ್ರೆ. ಆಮೇಲೆ ಇಲ್ಲ ಅಣ್ಣ ನಾನು ಗ್ಯಾಪ್ನಲ್ಲಿಲ್ಲ, ನಾನು ನೋಡೇ ಇಲ್ಲ ಅಂತ ಇವ್ರು ನಾನು ನೋಡಿದ್ದೀನಿ ಅಂತ ಇವರು, ನಾನೇ ಇಟ್ಬಿಟ್ಟು ಬಂದಿದ್ದೀನಿ ಚಾಪೆ ಮೇಲೆ ಅಂತ ನಾನು. ಕ್ರೇಜಿ ಬಿಡಿ. ನಡೀರೋಣ ರೋದ್ನೇ. ನಾ ಎಷ್ಟು ಸರಿ ಫೋನ್ ಮಾಡಿದ್ದೀನಿ ನೋಡಿದ್ರ ನೀವು? ನಿಮಗೂ ಮಾಡಿದ್ದೀನಿ, ಅವ್ರಿಗೂ ಮಾಡಿದ್ದೀನಿ ನೋಡಿ ಗಾಯ್ಸ್. ಕಳಸ ಆ್ಯಂಡ್ ಕಳಸದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ ಪಾಪ. ಅವ್ರ ಹತ್ರ ಮೆಸೇಜ್ ಮಾಡಿದ್ದೆ, ಎಲ್ಲ ಮಾಡಿದ್ದೆ, ಮಾತಾಡಿದ್ದೆ. ಅವ್ರು ಯಾರು ಅಂದೇ ಮರ್ತೋಗ್ಬಿಟ್ಟಿದ್ದೀನಿ. ಹೆಸರೇ ಗ್ಯಾಪ್ನ ಬರ್ತಾಯಿಲ್ಲ ಬ್ರೋ. ಇಲ್ಲಿ ಬಂದಾಗ ಫೋನ್ ಹಾಕಿ ಎಲ್ಲ ಹೆಲ್ಪ್ ಮಾಡ್ತೀನಿ ಅಂದರು. ಆ್ಯಂಡ್ ಅವ್ರ ಹೆಸರೇ ಗ್ಯಾಪ್ನ ಬರ್ತಾಯಿಲ್ಲ. ಇವಾಗ ಯಾರಿಗೆ ಫೋನ್ ಮಾಡಲಿ? ನಂಬರು ಐತೆ, ಎಲ್ಲ ಐತೆ, ಬಟ್ ಯಾರು ಅಂತಲೇ ಗ್ಯಾಪ್ನ ಬರ್ತಾಯಿಲ್ಲ. ಬ್ರದರ್ ಕಮೆಂಟ್ ಹಾಕಿ ಓಕೆನಾ? ಈ ವ್ಲಾಗ್ ನೋಡಿದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ನಾನು ಎಕ್ಸ್ಟ್ರೀಮ್ಲಿ ಸಾರಿ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಬನ್ನಿ, ಬೆಳಗ್ಗೆ ಎದ್ದು ಅರ್ಲಿ ಮಾರ್ನಿಂಗ್. ಇನ್ನೂ ಸನ್ರೈಸೇ ಆಗಿಲ್ಲ ಗೈಸ್. ಅದಕ್ಕೂ ಮುಂಚೆ ಹೋಗ್ತಾಯಿದ್ದೀವಿ, ಸನ್ರೈಸ್ ಆಗೋಕ್ಕೂ ಮುಂಚೆ ಹೋಗಬೇಕು ಅಂತೇಳಿ. ಓಕೆ ಗೈಸ್, ಫೈನಲಿ ಬಂದು ಲೊಕೇಶನ್ ರೀಚ್ ಆದ್ವಿ. ಲೊಕೇಶನ್ ಯಾವುದು ಅಂತ ಹೇಳಿದ್ರೆ ನೋಡಿ, ಇದೆ ಟೀ ಎಸ್ಟೇಟು. ಇವಾಗ ಸುರಂಗ ಮಾರ್ಗದಿಂದ ಒಳಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಯಾವುದು ನಮ್ಮದು, ಯಾವುದು ಕಷ್ಟಪಟ್ಟು ದುಡ್ದಿರ್ತೀರ ಅದು ಯಾವುದೇ ಕಾರಣಕ್ಕೂ ಕಳೆದೋಗಲ್ಲ ಅನ್ನೋದಕ್ಕೆ ಇದೇ ಗ್ಯಾರಂಟಿ. ನಾನು ಎಲ್ಲ ದೇವ್ರನ್ನೂ ಕೇಳ್ಕೊಂಬಿಟ್ಟಿದ್ದೆ, ದೇವರೇ ವಾಪಸ್ ಸಿಕ್ಲಪ್ಪ ಅಂತೇಳಿ. ಸಿಕ್ತು. ಆ್ಯಂಡ್ ಜೀವನದಲ್ಲೂ ಅಷ್ಟೇ, ಯಾವುದು ನಿಮ್ಮದು ಅಂತ ಇರುತ್ತೋ ಅದು ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದೇ ಬರುತ್ತೆ. ಬಿಟ್ಬಿಡ್ಬೇಕು ಅದನ್ನು, ಯಾವುದನ್ನು ಫೋರ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ನಿಮ್ಮದು ಅಂತ ಆದರೆ ನಿಮ್ಮ ಹತ್ರ ಬಂದೇ ಬರುತ್ತೆ, ಎಲ್ಲೂ ಹೋಗಲ್ಲ. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸುಮ್ಮನೆ ಆಗಿಬಿಡಿ ಅಷ್ಟೇ. ಎಷ್ಟು ಫಾಗಿದೆ ನೋಡಿ ಗೈಸ್, ಹೆಂಗಿದೆ ನೋಡಿ. ಇದೊಂದು ಗಿಡಗಳೆಲ್ಲ 100 ವರ್ಷ ಮೇಲಾಗಿದೆಯಂತೆ. 100 ವರ್ಷ ಮೇಲಾಗಿದೆ. ಇದು ಹೆಂಗೆ ಅಂತ ಹೇಳಿದ್ರೆ, ಸೊಪ್ಪುಗಳನ್ನ ತಿಂಗ್ಳಿಗೊಂದ್ಸರಿ ಕಟ್ ಮಾಡಿ ಒಣಗಿಸಿ ಟೀ ಥರ ಮಾರೋದು. 500 ಎಕರೆ ಇದೆಯಂತ ಗೈಸ್ ಇದು. ಯಪ್ಪ, ಹಿಂಗೆ ಕೇಳಿದ್ರೇ ಶಾಕ್ ಆಗಲ್ವಾ? 500 ಎಕರೆ ಅಂದರೆ ತಮಾಷೆನೇ. ಎಷ್ಟು ಯಜಮಾನ್ರ ಎಕರೆ ಇಲ್ಲಿ? ಅದೆಲ್ಲ ಕೊಡಲ್ಲ ಅವರು. ಅಲ್ಲ ಕೊಡೋದು ಬೇಡ, ರೇಟು ಅಂದಾಜು ಗೆಸ್ ಮಾಡೋಕ್ಕೆ. 1 ಎಕರೆ ಭೂಮಿಗೆ ಎಷ್ಟು ನಡೀತಾ ಇದೆ? ಗೈಸ್, ನಮ್ಮ ಅವಾಟ ಮೊದಲನೇ ಕ್ರ್ಯಾಶು. ನೋಡಿ ಹ್ಯಾಂಡ್ಸಿಂಗ್ ಅನ್ಕೊಂಡು ಅಲ್ಲಿ ಕರೆಂಟ್ ವೈರ್ ಇತ್ತು, ಕಚ್ಕೊಂಡ್ಬಿಡ್ತಲ್ಲಿ ಏನು ಡೈರೆಕ್ಟಾಗಿ. ನಾನು ಆ್ಯಕ್ಷನ್ ಅಂತೀನಿ ಅಷ್ಟೇ. ಏನಾಗಿಲ್ಲ, ಮೇಜರ್ ಇಂಪ್ಯಾಕ್ಟ್ ಏನಾಗಿಲ್ಲ, ಲೈಟಾಗಷ್ಟೇ ಗಲೀಜಾಗಿದೆ. ಅದನ್ನೆಲ್ಲ ಒರೆಸ್ಕೊಬೇಕು ಇವಾಗ. ಎಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ, ಅಂಬಾ ತೀರ್ಥ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಜಾಗ ಬರೋ ಜಾಗನೇ ಹಿಂಗಿದೆ ಅಂತ ಹೇಳಿದ್ರೆ ಫುಲ್ಲು ಹಿಂಗಿದೆ. ಸೊ ಬನ್ನಿ ಹೋಗೋಣ, ಯಾವ ಥರ ಇದೆ ಈ ಜಾಗ, ಲೊಕೇಶನು. ಆ್ಯಂಡ್ ಇಲ್ಲಿ ಬೇರೆ ಏನೋ ಶೂಟಿಂಗ್ ಬೇರೆ ನಡೀತಾ ಇದೆ. ನಾವು ಯಾವ ಥರ ಮಾಡ್ತೀವಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ ಬನ್ನಿ. ಏನು ಲೊಕೇಶನ್ ಗುರು, ಯಾವುದೋ ಸೀರಿಯಲ್ ಶೂಟಿಂಗ್ ಬೇರೆ ಮಾಡ್ತಾರಲ್ಲ, ಕ್ರೇಜಿ ಐತೆ ಲೊಕೇಶನ್ನು. ಹೆಂಗೈತೆ ಲೊಕೇಶನ್ನು? ಮಸ್ತಾಗೈತೆ ಲೊಕೇಶನ್. ವಾ, ಲೈಟಿಂಗು ಕ್ರೇಜಿ ಆಗೈತೆ ಗೈಸ್. ಇಲ್ಲಿ ಮುಗಿಸ್ಕೊಂಬಿಟ್ರೆ ಸಾಕು, ಇನ್ನೇನು ಟೆನ್ಷನ್ ಇರೋಲ್ಲ. ಹಾಂ, ಎಲ್ಲ ನೀಟಾಗಿ ಇದೇ ಮೇಯ್ನ್ ಇದು ಮಾಡಿಬಿಡ್ಬೋದು. ಫ್ರೇಮಲ್ಲಿ ಐತಂತ ಎಲ್ಲಿ ಕಿಡ್ನ್ಯಾಪ್ ಮಾಡ್ಕೊಂಡು ಕೂರಿಸಿರೋದಾ? ಹಾಂ ಆಯ್ತು. ಹಿಂಗೆ ಗೈಸ್ ಇವೆಲ್ಲ ಶೂಟಿಂಗ್ ನೋಡಿ, ಶೂಟಿಂಗ್ ನಡೀತೈತೆ. ಇವಾಗ ನಾವು ಹಿಂಗೆ ಶೂಟ್ ಮಾಡೋಕ್ಕಾಯ್ತದ? ಅವ್ರು ಮಾಡ್ತಾಯಿದ್ರೆ ನಾವು ಇಲ್ಲಿ ಕೆಳಗಡೆ ಇಳಿಯೋಣ. ಪಾತಾಳ ಐತೆ ಗೈಸ್, ಏನು ಮಸ್ತ್ ಆಯ್ತು ನೋಡಿ ಲೊಕೇಶನ್. ಹಾಂ, ಒಳ್ಳೆ ಲೊಕೇಶನ್. ಎಷ್ಟೊಂದು ದಿನ ಆಗಿತ್ತು ಈ ಥರ ಲೊಕೇಶನ್ಗೆ ಬಂದು. ಬನ್ನಿ. ರಣಧೀರ ಫಿಲಮ್ ತಾನೇ ಗೈಸ್? ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಲ್ಲೆಲ್ಲ ಶೀಟ್ ಹಾಕ್ಬಿಟ್ಟು ಮನೆ ಕಟ್ಟಿರ್ತಾರಂತೆ ಗೈಸ್. ಜಾಗ ಮಾತ್ರ ಅಲ್ಟಿಮೇಟ್ ಆಗೈತೆ.
ಒಂದು FPV ಶಾಟ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಪ್ರತಾಪ ನೋಡಿ ಅಲ್ಲಿ ಶೂಟ್ ಮಾಡ್ತಾವನೆ. ನಾನು ಆ್ಯಕ್ಚುಲಿ ಅಲ್ಲಿ ಕಳ್ಸೋಣ ಅಂತ ಅಂದ್ಕೊಂಡೆ, ಬಟ್ ಯಾಕೆ ರಿಸ್ಕ್ ಬಂದ್ಬಿಟ್ಟು ಸುಮ್ಮನೆ ಇದ್ದೀನಿ. ಅಲ್ಲಿ ಕಳ್ಸಿದ್ರೆ ಮಾತ್ರ ಅಲ್ಟಿಮೇಟಾಗಿ ಬರುತ್ತೆ, ಫುಲ್ ಕಲ್ಗಳ ಮಧ್ಯ ಡ್ರೋನ್ ಶಾಟ್ಸ್ಗೆಲ್ಲ. ಸೊ ಎಷ್ಟು ದೂರದಲ್ಲಿದ್ದಾರೆ ಗೊತ್ತವರು ನೋಡಿ. ಬನ್ನಿ, ಅಲ್ಲಿ ಶೂಟಿಂಗ್ ನಡೀತಾ ಇದೆ, ಯಾವುದೋ ಕಲರ್ಸ್ ಕನ್ನಡ ಸೀರಿಯಲ್ ಅಂತ. ನೋಡಿ ಗೈಸ್, ಏನೋ ಹೆಂಗೆ ಕೆತ್ತಿದ್ದಾರೆ, ಸಖತ್ತಾಗಿ ಕೆತ್ತಿದ್ದಾರೆ. ಹಾಂ, ನೋಡ್ಕೊಂಬತ್ತೀನಿ ನೋಡಿ. ಅಲ್ಲಿ ಶೂಟಿಂಗ್ ಮಾಡ್ತಾ ಅವರೇ. ಅದೇ ಬನ್ನಿ ಹೋಣ. ಮಳೆ ಯಾವ ರೇಂಜಿಗೆ ಬರ್ತಾಯಿತ್ತು ನೋಡಿ, ಎಲ್ಲ ಜೂಟು ಎತ್ನೋ ಬಿದ್ನೋ ಅಂತ. ಓಡಿ 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 ಓಡಿ. ಅಯ್ಯಯ್ಯೋ, ಬಾರೋ ಮಳೆ ಎಲೆ ಜೊತೆಯಲೆ. ಕಾರಲ್ಲಿ ಯಾವಾಗಲೂ ಛತ್ರಿ ಇರೋದಕ್ಕೆ ಎಷ್ಟು ಹೆಲ್ಪ್ ಆಯ್ತು ನೋಡಿ. ಇನ್ನೂ ಒಂದು ಛತ್ರಿ ಇದೆ. ಮಸ್ತ್ ವೆದರಲ್ಲಿ, ಮಸ್ತ್ ಲೊಕೇಶನ್ನು, ಮಳೆ ಹೆಂಗೆ ಬರ್ತಾ ಇದೆ ನೋಡಿ. ಕ್ರೇಜಿ ಸೀನ್ ಇದಂತು ನೋಡಿ. ರೈಟ್, ಒಳ್ಳೆ ರೊಮ್ಯಾಂಟಿಕ್ ಸೀನ್ ಬರೋದು ಇದ್ರಂತ. ನೆಕ್ಸ್ಟ್ ಲೆವೆಲ್ ಐತೆ ಗೈಸ್ ವೆದರ್. ಕಾರಲ್ಲಿ ಹೆಂಗೋ ಛತ್ರಿ ಇದ್ದಿದ್ದಕ್ಕೆ ಬಚಾವು ಓಡೋಗ್ಬಿಟ್ಟು ಮಳೇಲಿ ಫುಲ್ ನೆಂದೋಗ್ಬಿಟ್ಟಿದ್ದೀನಿ ಗೈಸ್. ಫುಲ್ ಅಂದರೆ ಫುಲ್ ನೆಂದೋಗ್ಬಿಟ್ಟಿದ್ದೀನಿ ನೋಡಿ. ನಾನು ಯಾವಾಗಲೂ ಛತ್ರಿ, ಒಂದು ವಾಟರ್ ಪ್ರೂಫ್ ಬ್ಯಾಗು ಎಲ್ಲ ಇಟ್ಟಿರ್ತೀನಿ. ಈ ವಾಟರ್ ಪ್ರೂಫ್ ಬ್ಯಾಗೆಲ್ಲ ಎತ್ಕೊಂಡು ಅದರೊಳಗಡೆ ಫಸ್ಟ್ ಕ್ಯಾಮ್ರಾ ಹಾಕೋಬೇಕು. ಪ್ಲಾಸ್ಟಿಕ್ ಕವರ್ ಎತ್ಕೊಂಡಿದ್ದೀನಿ, ಡ್ರೋನ್ ಬ್ಯಾಗೆಲ್ಲ ಹಾಕೊಬೇಕು. ನನ್ನ ಮೇಯ್ನ್ ಟೆನ್ಷನ್ ಇರೋದು ಇಕ್ವಿಪ್ಮೆಂಟ್ಸ್ದು. ಸದ್ಯ ಹೋಗ್ಬೇಕಾದ್ರೆ ಹೆಂಗೋ ಸ್ವಲ್ಪ ಅನಿತಾ ಇದ್ದಿದ್ದಕ್ಕೆ ಛತ್ರಿ ಎತ್ಕೊಂಡು ಹೋಗ್ಬಿಟ್ವಿ, ಅದು ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಕತೆ ಅಷ್ಟೇ, ಕತೆ ಗೋವಿಂದ. ಬನ್ನಿ ಎಲ್ಲ ಅಲ್ಲಿ ನಿಂತಿರ್ತಾರೆ, ಹೋಗಿ ಬರೋಣ. ಅದು ಇವೊಂದು ಪ್ರಸಾದ ತೀರ್ಥ ಹಾಕೊಂಡು ಪ್ರಸಾದ ಹಂಗೆ ಬಿಟ್ಬಿಟ್ಟಿದ್ದ ಗೈಸ್. ಇಲ್ಲಿ ನೋಡಿ, ಇಲ್ಲೊಂದು ಕೆಫೆಗೆ ಬಂದಿದ್ದೀನಿ. ಹೆಂಗಿದೆ, ಕಳಸದಲ್ಲಿ ಈ ಥರ ಒಂದು ಕೆಫೆ ಇದೆ ಅಂತ ಗೊತ್ತಿರಲಿಲ್ಲ. ಓಕೆ ಗೈಸ್, ನಾವು ಹೋಗ್ತಾ ಇರೋ ದಾರಿ ಯಾವುದು ಅಂತ ಹೇಳಿದ್ರೆ ಕುದುರೆಮುಖ, ಕುದುರೆಮುಖ ಫಾರೆಸ್ಟ್ ಚೆಕ್ ಪೋಸ್ಟ್ನ ದಾಟ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ನಿನ್ನೆ ನಾವು ನೈಟ್ ಬರಬೇಕಾದ್ರೆ ನಮಗೆ ನಮ್ಮ ಕಾರ್ ಮುಂದೆ ಚಿರತೆ ಜಂಪ್ ಆಯಿತು. ನಾನು ಅದನ್ನು ಕ್ಯಾಮ್ರಾದಲ್ಲೆಲ್ಲ ಹುಡುಕ್ದೆ, ಟೈಮಿಂಗ್ ಸಿಗ್ತಾಯಿಲ್ಲ. ಸೊ ನೋಡೋಣ ಇವತ್ತೇನಾದರೂ ಸೈಟಿಂಗ್ ಕಾಣಿಸುತ್ತಾ ನಮಗೆ ಅಂತೇಳಿ. ಸೊ ಇವಾಗ ನೋಡಿ ಅಣ್ಣ ಇಟ್ಕೊಂಬಂದ ಪಾಸು, ಇದೇ ಪಾಸು ನೋಡಿ. ಈ ಥರ ಪಾಸ್ ಇರುತ್ತೆ. ಮುರುಡೇಶ್ವರ ಎಷ್ಟೊತ್ತಿಗೆ ಹೋಗೋದು ಏನು ಅಂತೆಲ್ಲ ಈ ಥರ ಬರ್ದು ಕೊಡ್ತಾರೆ, ಗಾಡಿ ನಂಬರು ಎಲ್ಲ ಹಾಕಿ ನೋಡಿ. ಇದನ್ನು, ಈ ಪಾಸ್ನ ಇಲ್ಲಿ ಎಂಟ್ರಿ ಆಗಿದ್ದೀವಲ್ಲ, ಈಗ ಟೈಮ್ ಕೊಟ್ಟಿದ್ದಾರೆ ನೋಡಿ. ಈ ಎಂಟ್ರಿ ಟೈಮಲ್ಲಿ ಅಲ್ಲಿ ಹೋಗ್ಬಿಟ್ಟು ನಾವು ಅದನ್ನು ಕೊಡಬೇಕು. ಇಳಿಯೋಂಗಿಲ್ಲ ಏನಿಲ್ಲ ಆ ಥರ. ಸೊ ಬನ್ನಿ ಗೈಸ್ ನೋಡಿ, ಇದೇ ಕುದುರೆಮುಖ ಸರ್ಕಲ್, ಇದೇ ಕಾಡಲ್ಲಿ ಪಾಸ್ ಆಗ್ತಾ ಇರೋದು ನಾವು ನೋಡಿ. ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇವಾಗ. ಬನ್ನಿ ಹೋಣ. ಇಲ್ಲೆಲ್ಲ ನೋಡಿ ಎಷ್ಟು ಪ್ರಾಣಿಗಳು ಫೋಟೋಗಳು ಹಾಕಿದ್ದಾರೆ. ಫಾಗ್ ನೋಡಿ ಗೈಸ್ ಯಾವ ಥರ ಇದೆ. ಆದರೂ ಲೈಟಾಗಿ ಫಾಗ್ ಇದೆ. ಒಂದು ಪಿಟ್ ಸ್ಟಾಪ್ ಮುರುಡೇಶ್ವರಕ್ಕೆ ಹೋಗೋಕ್ಕೂ ಮುಂಚೆ ನೋಡಿ ಹಾಕೊಳ್ಳೋಣ. ಓಕೆ ಗೈಸ್, ಈ ಒಂದು ಪ್ರೀ ವೆಡ್ಡಿಂಗ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ನಿಮಗೆ ಗೊತ್ತಿರಬೇಕು ಏನು ಮಾಡ್ಬೇಕಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ಸೇ ಮಾಡೋಕೆ ಹೋಗ್ಬಿಡಿ ಅಂತ ಹೇಳ್ತಾ, ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.